17ನೇ ಶ್ಲೋಕ. ಅವಿಭಕ್ತಂ ಚ ಭೂತೇಷು ವಿಭಕ್ತಂ ಇವ ಚ ಸ್ಥಿತಂ ಭೂತ ಭರ್ತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಅವಿಭಕ್ತಂ ಚ ಭೂತೇಷು ವಿಭಕ್ತಂ ಇವ ಚ ಸ್ಥಿತಂ ಭೂತ ಭರ್ತೃ ಚ ತತ್ ಜ್ಞೇಯಂ. ಅಲ್ಲಿ ತಜ್ಞೇಯಂ ಮತ್ತೆ ಬಿಡಿಸ್ಕೊಳ್ಬೇಕು. ತತ್ ಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಭೂತೇಶು ಹಿಂದೆ ಹೇಳಿದ್ದು ಭೂತಾನೆ. ಈಗ ಭೂತೇಶು ಅವಿಭಕ್ತಂ, ದೇವರು ಎಂದೆಂದಿಗೂ ನಮ್ಮನ್ನ ಬಿಟ್ಟಿಲ್ವೇ ಇಲ್ಲ. ಎಲ್ಲರಲ್ಲೂ ಭೂತ ಅಂದ್ರೆ ನಾವೆಲ್ಲರೂ ಕೂಡ, ಪ್ರಾಣಿ ಪಕ್ಷಿ ಮರ ಗಿಡ ಬೆಳ್ಳಿ ಪರ್ವತ ಅಂದ್ರೆ ಜಡವಸ್ತು ಎಲ್ಲ ಬಂದ್ಬಿಡ್ತು. ನಮ್ಮೆಲ್ಲರಲ್ಲೂ ಭಗವಂತ ಇದ್ದೇ ಇದ್ದಾನೆ. ಮತ್ತು ಹೇಗಿದ್ದಾನೆ? ಅವಿಭಕ್ತ, ಒಂದೇ ತರ ಇದ್ದಾನೆ. ವಿಭಕ್ತ ಅಂದ್ರೆ ಬೇರೆ ಬೇರೆ, ಅವಿಭಕ್ತ ಅಂದ್ರೆ ಬೇರೆ ಬೇರೆ ಆಗಿಲ್ಲ, ಒಂದೇ ತರ ಇದ್ದಾನೆ ಭಗವಂತ. ಅದನ್ನೇ ಒಂದು ಶ್ಲೋಕ, ಗೀತೆದೇ ಶ್ಲೋಕ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಸ್ವಪಾಕೆ ಚ. ದೇವರು ಎಲ್ಲಾ ಕಡೆ ಇದ್ದಾನೆ, ಆದ್ರೆ ಎಲ್ಲಾ ಕಡೆ ಒಂದೇ ತರ ಇದ್ದಾನೆ ಅನ್ನೋದು ಯಾರಿಗ್ ಗೊತ್ತಾಗತ್ತೆ? ಪಂಡಿತ ಸಮದರ್ಶಿನಃ, ಜ್ಞಾನಿಗಳಿಗೆ ಗೊತ್ತಾಗತ್ತೆ. ಒಂದು ನಾಯಿ ಇರಬಹುದು, ಒಂದು ಚಂಡಾಲ ಇರಬಹುದು, ಒಬ್ಬ ಶ್ರೇಷ್ಠ ಬ್ರಾಹ್ಮಣ ಇರಬಹುದು, ಒಂದು ಹಸು ಇರಬಹುದು, ಒಂದು ನಾಯಿ ಇರಬಹುದು, ಕತ್ತೆ ಕುದುರೆ ಯಾವುದೇ ಇರಬಹುದು, ಆನೆ ಇರಬಹುದು, ಎಲ್ಲರಲ್ಲೂ ಭಗವಂತ ಒಂದೇ ತರ ಇದ್ದಾನೆ. ನಾಯಿಯಲ್ಲಿ ಇರತಕ್ಕಂಥ ಭಗವಂತನ ಸ್ವರೂಪ ಕಡಿಮೆ, ಆನೆಯಲ್ಲಿ ಇರತಕ್ಕಂಥ ಭಗವಂತನ ಸ್ವರೂಪ ಜಾಸ್ತಿ, ಒಬ್ಬ ಬ್ರಾಹ್ಮಣನಲ್ಲಿ ಇರತಕ್ಕಂಥ ಬ್ರಾಹ್ಮಣ ಭಗವಂತನ ಸ್ವರೂಪ ಹೆಚ್ಚು ಶಕ್ತಿ ಪವರ್ಫುಲ್ಲು, ಇನ್ಯಾರೋ ಚಂಡಾಲನಲ್ಲಿ ಇರತಕ್ಕಂಥ ಭಗವಂತನ ಸ್ವರೂಪ ಕಡಿಮೆ. ಈ ತರ ಎಲ್ಲ ಇಲ್ಲವೇ ಇಲ್ಲ. ಅವಿಭಕ್ತ, ಯಾವ ವ್ಯತ್ಯಾಸ? ವ್ಯಕ್ತಿಗಳಲ್ಲಿ ವ್ಯತ್ಯಾಸ ಇದೆ ಹೊರತು ವ್ಯಕ್ತಿಗಳಲ್ಲಿ ಇರುವಂತ ಶಕ್ತಿಯಲ್ಲಿ, ಆ ಭಗವಂತ ಎಂಬ ಶಕ್ತಿಯಲ್ಲಿ ವ್ಯತ್ಯಾಸ ಇಲ್ಲ ಅನ್ನೋದು ಅಭಿಪ್ರಾಯ. ಭೂತೇಶು ಅವಿಭಕ್ತಂ, ಆದರೆ ವಿಭಕ್ತಮಿವ, ಅಜ್ಞಾನಿಗಳ ದೃಷ್ಟಿಯಿಂದ ವಿಭಕ್ತ. ವಿಭಕ್ತ ಅಂದ್ರೇನು? ಒಬ್ಬೊಬ್ಬರಲ್ಲಿ ಒಂದೊಂದು ತರ ದೇವರ ಸನ್ನಿಧಾನ ಇದೆ. ಅವ್ರಿಗೆ ವಸ್ತುತಃ ಅಜ್ಞಾನಿಗಳಿಗೆ ದೇವರ ಸನ್ನಿಧಾನ ಎಲ್ಲರಲ್ಲೂ ಇದೆ ಅನ್ನೋದೇ ಗೊತ್ತಿರೋದಿಲ್ಲ. ಎಲ್ಲರಲ್ಲೂ ಎಲ್ಲಾ ಕಡೆಗಳಲ್ಲೂ ದೇವರ ಸನ್ನಿಧಾನ ಇದೆ ಅನ್ನೋದು ಗೊತ್ತಿರೋದಿಲ್ಲ. ಆಕಸ್ಮಿಕವಾಗಿ ತಿಳಿದುಕೊಂಡರೂ ಕೂಡ ಒಂದೇ ತರ ಇರ್ಲಿಕ್ಕೆ ಹೇಗೆ ಸಾಧ್ಯ? ಎಲ್ಲಾ ಕಡೆ ಒಂದೇ ತರ ಒಬ್ಬನೇ ದೇವರಿದ್ರೆ, ಒಂದೇ ತರ ಒಂದೇ ಸನ್ನಿಧಾನ ಇಟ್ಕೊಂಡು ಭಗವಂತ ಇದ್ದಿದ್ರೆ ಅವನಿಗೆ ಗೌರವ ಜಾಸ್ತಿ ಯಾಕೆ, ಇವನಿಗೆ ಗೌರವ ಕಡಿಮೆ ಯಾಕೆ? ಅವನಿಗೆ ಜ್ಞಾನ ಜಾಸ್ತಿ ಯಾಕೆ, ಇವನಿಗೆ ಜ್ಞಾನ ಕಡಿಮೆ ಯಾಕೆ? ಅವನಿಗೆ ಸಂಪತ್ತು ಜಾಸ್ತಿ ಯಾಕೆ, ಇವನಿಗೆ ಸಂಪತ್ತು ಕಡಿಮೆ ಯಾಕೆ ಅನ್ನೋ ಪ್ರಶ್ನೆ ಮಾಡಿ ಅವರೇ ಒಂದು ತೀರ್ಮಾನ ತಗೊಂಡ್ಬಿಡ್ತಾರೆ. ಹಾಗಾಗಿ ದೇವರು ಎಲ್ಲರಲ್ಲೂ ಇಲ್ಲ. ಎಲ್ಲರಲ್ಲೂ ಇದ್ರೂ ಕೂಡ ಒಂದೇ ತರದಲ್ಲಿ ಇಲ್ಲ. ಒಬ್ಬನಲ್ಲಿ ಸ್ವಲ್ಪ ಪವರ್ಫುಲ್ ಆಗಿದ್ದಾನೆ, ಇನ್ನೊಬ್ಬನಲ್ಲಿ ಪವರ್ ಕಡಿಮೆ ಮಾಡ್ಕೊಂಡಿದ್ದಾನೆ ಅಂತೆಲ್ಲ ಕಲ್ಪನೆಗಳನ್ನ ಮಾಡ್ಕೊಳ್ತಾರೆ. ಇದು ಅಜ್ಞಾನಿಗಳ ದೃಷ್ಟಿ. ವಿಭಕ್ತಮಿವ, ವಿಭಕ್ತರಂತೆ ಅಂದ್ರೇನು? ಬೇರೆ ಬೇರೆ ರೀತಿಯಲ್ಲಿದ್ದಾನೆ ಅಂತ ಅಜ್ಞಾನಿಗಳು ಅನ್ಕೊಂತಾರೆ. ಉದಾಹರಣೆಗೆ ನೋಡಿ, ರಾಮ ಅಥವಾ ಇದು ತಗೋಣ, ಪರಶುರಾಮ, ವೇದವ್ಯಾಸ, ಕೃಷ್ಣ, ಮೂರು ಒಂದೇ ಕಾಲದಲ್ಲಿ ಕಂಡು ಬಂದಂತ ರೂಪಗಳು, ಪರಮಾತ್ಮನ ಅವತಾರಗಳು. ಪರಶುರಾಮನ ಒಂದು ಸ್ವರೂಪವೇ ಬೇರೆ, ಕ್ರಿಯೆಗಳೇ ಬೇರೆ. ವೇದವ್ಯಾಸ ದೇವರ ರೂಪವೇ ಬೇರೆ, ಕ್ರಿಯೆಗಳೇ ಬೇರೆ. ಕೃಷ್ಣನ ರೂಪಗಳೇ ಬೇರೆ, ಕ್ರಿಯೆಗಳೇ ಬೇರೆ. ನೋಡಿದವ್ರು ಏನ್ ಅನ್ಕೊಂತಾರೆ? ಅಜ್ಞಾನಿಗಳಾಗ್ಬೇಕಾದ್ರೆ ಪರಶುರಾಮನೇ ಬೇರೆ, ವೇದವ್ಯಾಸನೇ ಬೇರೆ, ಕೃಷ್ಣನೇ ಬೇರೆ ಅನ್ಕೊಂತಾರೆ. ಅದ್ರ ವಸ್ತುತಃ ಪರಶುರಾಮ, ವೇದವ್ಯಾಸ, ಕೃಷ್ಣ ಎಲ್ಲರೂ ಒಂದೇ. ಎಲ್ಲರ ಶಕ್ತಿಯು ಒಂದೇ, ಎಲ್ಲರ ಸ್ವರೂಪ ಒಂದೇ, ಎಲ್ಲರ ಸಾಮರ್ಥ್ಯ ಒಂದೇ, ಏನು ವ್ಯತ್ಯಾಸ ಇಲ್ಲ ಅಲ್ವಾ? ಈ ರೀತಿಯಲ್ಲಿ ಭಗವಂತ ಸ್ಥಿತ ಇದ್ದಾನೆ. ವಸ್ತುತಃ ಒಂದೇ ಆಗಿದ್ದರೂ ಕೂಡ, ಒಂದೇ ರೀತಿಯಲ್ಲಿರುವವನಾಗಿದ್ದರೂ ಕೂಡ ಬೇರೆ ಬೇರೆಯಾದಂತೆ, ಬೇರೆ ಬೇರೆಯಂತೆ ಭಗವಂತ ಕಂಡು ಬರುತ್ತಾನೆ. ಭೂತ ಭರ್ತೃಚ ತತ್ ಜ್ಞೇಯಂ, ಅಜ್ಞೇಯ ತಿಳಿಬೇಕಾದ ಭಗವಂತ ಏನಿದ್ದಾನೆ ಭೂತ ಭರ್ತೃ. ಭರ್ತೃ ಅಂದ್ರೆ ಏನು? ಧಾರಣ ಪೋಷಣ ಕರ್ತೃ ಅಂತ ಅರ್ಥ. ಅಂದ್ರೆ ನಮ್ಮನ್ನೆಲ್ಲ ಹಿಡಿದಿಟ್ಟವನು, ಇಡೀ ಭೂಮಂಡಲವನ್ನ ಕೂರ್ಮ ರೂಪದಿಂದ ಹೊತ್ತವನು ಯಾರು? ಭಗವಂತ. ವಿಭರ್ತೀತಿ ಭರ್ತ, ನಮ್ಮನ್ನೆಲ್ಲ ಧಾರಣೆ ಮಾಡಿದವರು, ನಾವು ಕೆಳಗೆ ಬೀಳದಂತೆ ನಮ್ಮನ್ನ ಧಾರಣೆ ಮಾಡಿದವರು, ನಮಗೆ ಸದ್ಬುದ್ಧಿಯನ್ನ ಕೊಟ್ಟು ನಮ್ಮನ್ನ ಒಳ್ಳೆಯ ಮಾರ್ಗದಲ್ಲಿ ಇಟ್ಟವನು ಭಗವಂತ. ಭೂತ ಶಬ್ದಕ್ಕೆ ಅರ್ಥ ಗೊತ್ತು, ಎಲ್ಲರೂ ಭೂತಗಳು, ಚೇತನ ಮತ್ತು ಅಚೇತನ ಸರ್ವರು, ಇಡೀ ಬ್ರಹ್ಮಾಂಡವೇ ಒಂದು ಭೂತ. ಅದನ್ನ ಧರಿಸಿದವನು ಭಗವಂತ. ಬರೀ ಧರಿಸಿಲ್ಲ, ಭಗವಂತ ಧರಿಸಿ ಪಾಲಿಸುತ್ತಿದ್ದಾನೆ, ನಮ್ಮನ್ನ ಕಾಪಾಡ್ತಾ ಇದ್ದಾನೆ, ನಮಗೆ ಕಾಲ ಕಾಲಕ್ಕೆ ಬೇಕಾದದ್ದನ್ನ ಕೊಡ್ತಾ ಇದ್ದಾನೆ ಭಗವಂತ. ಮತ್ತು ಗ್ರಸಿಷ್ಣು ಪ್ರಭವಿಷ್ಣು. ನೋಡಿ, ಗ್ರಸಿಷ್ಣು ಅಂದ್ರೆ ಅರ್ಥ ಏನು ಅಂದ್ರೆ ಸರ್ವ ಭಕ್ಷಕ. ಗ್ರಾಸ ಅಂದ್ರೆ ಒಂದು ತುತ್ತು ತಿನ್ನೋದು. ಪ್ರಳಯ ಕಾಲದಲ್ಲಿ ಒಂದು ತುತ್ತನ್ನಾಗಿ ಮಾಡಿ ಇಡೀ ಬ್ರಹ್ಮಾಂಡವನ್ನ ಕಬಳಿಸುವವನು ಭಗವಂತ. ಪ್ರಳಯ ಅಂದ್ರೇನು?
ಇಡೀ ಬ್ರಹ್ಮಾಂಡವೇ ಸೂಕ್ಷ್ಮ ರೂಪದಿಂದ ಭಗವಂತನ ಉದರವನ್ನ ಪ್ರವೇಶ ಮಾಡೋದು. ಹೊಟ್ಟೆ ಒಳಗೆ ಸೇರ್ಬೇಕಾದ್ರೆ ಒಂದು ತುತ್ತಾಗಿ ಬಾಯಿಂದ ಹೋಗ್ಬೇಕಲ್ವಾ? ಹಾಗೆ ಒಂದು ತುತ್ತಿನ ಮೂಲಕವಾಗಿ ನಾವು ಗೋಗ್ರಾಸ ಕೊಡುವಾಗ ಹೇಳ್ತೀವಿ, ಗ್ರಾಸ ಮುಷ್ಟಿ ಪ್ರಧಾನೇನ ಸಮೇ ವಿಷ್ಣು ಪ್ರಸೀದಿತು ಅಂತ. ಗ್ರಾಸ ಅಂದ್ರೆ ಅದು ಒಂದು ತುತ್ತು ಅಂತ ಅರ್ಥ. ಇಂಗ್ಲಿಶಿನ ಗ್ರಾಸ್ ಅಲ್ಲ, ಗ್ರಾಸ್ ಅಂದ್ರೆ ಒಂದು ತುತ್ತು. ಭಗವಂತ ಒಂದು ತುತ್ತನ್ನಾಗಿ ಮಾಡಿ ಎಲ್ಲವನ್ನು ಕಬಳಿಸಿ ಬಿಡುತ್ತಾನೆ. ಅಷ್ಟು ಮಾತ್ರ ಅಲ್ಲ, ಕಬಳಿಸಿ ಅಲ್ಲೇ ನಮ್ಮನ್ನ ಇಟ್ಕೊಂಡ್ ಬಿಡೋದಿಲ್ಲ. ಪ್ರಭವಿಷ್ಣು ಸೃಷ್ಟಿಕಾಲ ಬಂದಾಗ ಎಲ್ಲವನ್ನು ಮತ್ತೆ ಹುಟ್ಟಿಸ್ತಾನೆ ಭಗವಂತ. ಹೀಗೆ ಭಗವಂತ ನಮ್ಮನ್ನ ಕಬಳಿಸುವವನು ಅವನೇ, ಮತ್ತೆ ನಮ್ಮನ್ನ ಸೃಷ್ಟಿ ಮಾಡುವವನು ಅವನೇ. ಗ್ರಸಿಷ್ಣು ಪ್ರಭವಿಷ್ಣು ಚ. ಈಗ ಭಗವಂತನ ಸಾಮರ್ಥ್ಯ ಎಂತದ್ದು, ಅವನ ಬಗ್ಗೆ ಅವನು ಹೇಳ್ಬೇಕು ಹೊತ್ತು ಬೇರೆ ಯಾರು ಹೇಳಿದ್ರು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಅವನೇ ಇಷ್ಟು ಸ್ಪಷ್ಟಪಡಿಸ್ತಾ ಇದ್ದಾನೆ. ಭಗವಂತ ಅಂದ್ರೆ ಭೂತೇಶ್ ಎಲ್ಲರಲ್ಲೂ ಭಗವಂತ ಅವಿಭಕ್ತ ಸ್ಥಿತಂ, ವಿಭಕ್ತನಂತೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಎಲ್ಲಿ ಇರುವವನಂತೆ ಅಜ್ಞಾನಿಗಳಿಗೆ ಕಾಣಿಸಿಕೊಳ್ಳುತ್ತಾನೆ. ಭೂತ ಭರ್ತೃ ಎಲ್ಲರನ್ನೂ ಧರಿಸಿದವನು ಮತ್ತು ಪಾಲಿಸುವವನು ಎಂಬುದಾಗಿ ತತ್ಜ್ಞೇಯಂ, ಆ ಭಗವಂತನನ್ನ ತಿಳ್ಕೊಳ್ಬೇಕು. ಅಥವಾ ತತ್ಜ್ಞೇಯಂ, ಆ ತಿಳಿಬೇಕಾಗಿರ್ತಕ್ಕಂಥ ಭಗವಂತನು ಗ್ರಸಿಷ್ಣು, ಎಲ್ಲವನ್ನು ಕಬಳಿಸುವವನು, ಎಲ್ಲವನ್ನು ತುತ್ತನ್ನಾಗಿ ಸ್ವೀಕಾರ ಮಾಡುವವನು ಪ್ರಳಯ ಕಾಲದಲ್ಲಿ. ಮತ್ತು ಪ್ರಭವಿಷ್ಣು, ಸೃಷ್ಟಿ ಕಾಲದಲ್ಲಿ ಮತ್ತೆ ಎಲ್ಲವನ್ನು ಸೃಷ್ಟಿ ಮಾಡುವವನು. ಹೀಗೆ ಸೃಷ್ಟಿಕರ್ತೃ, ಸ್ಥಿತಿಕರ್ತೃ, ಲಯಕರ್ತೃ ಎಲ್ಲವೂ ಭಗವಂತನೇ ಆಗಿದ್ದಾನೆ ಅನ್ನೋದನ್ನು ಹೇಳ್ತಕ್ಕಂಥ ಶ್ಲೋಕ ಇದು. ಅವಿಭಕ್ತಂ ಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತ ಭರ್ತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಶ್ರೀಕೃಷ್ಣ.